ಸೊ ನಾನು ಮೊದಲಿಗೆ ಈ ಕ್ವಶನ್ ಕೇಳೋಕ್ಕೆ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಾವು ಸೌಜನ್ಯ ಪರ ಹೋರಾಟಗಾರರು, ಹಂಗಂತ ಧರ್ಮಸ್ಥಳನ ಬಿಟ್ಕೊಡೋಕ್ಕಾಗಲ್ಲ. ಧರ್ಮಸ್ಥಳದ ಪರನೂ ಹೌದು, ಸೌಜನ್ಯ ಪರ ಹೋರಾಟನೂ ಕೂಡ. ಸೊ ನಾನು ಕಿರಿಕೀರ್ತಿ ಅವ್ರಿಗೆ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ. SIT ಅಲ್ಲ, CBI ಪೊಲೀಸು ಮತ್ತು CBI ಪೊಲೀಸು CID ಇನ್ವೆಸ್ಟಿಗೇಷನ್ ಮಾಡಿದ್ರು. ಇಷ್ಟೆಲ್ಲ ದೊಡ್ಡ ದೊಡ್ಡ ಟೀಮ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಇನ್ನೂ ಆರೋಪಿ ಯಾರು ಅಂತ ಕನ್ಫರ್ಮ್ ಆಗಿಲ್ಲ. ಯಾಕೆ? ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅನ್ನೋದು ಸುಮಾರು ಕಡೆ ನಾವು ವೇದಿಕೆಯಲ್ಲಿ ಹೇಳಿದ್ದೀವಿ. ಅದಕ್ಕೆ ಸಾಕ್ಷಿಗಳು ಇದ್ದಾವೆ. ಅದಕ್ಕೆ ಪೂರಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗ ಪ್ರೈಮ್ ವಿಟ್ನೆಸ್ ಅಂತ ಇದ್ದಿದ್ದಂತಹ ಚಂದಪ್ಪ ಗೌಡ್ರೆ ಉಲ್ಟಾ ಹೊಡೆದ್ಬಿಟ್ರು. ಅದು ಮೆನ್ಷನ್ ಇದೆ, ಫುಲ್ ವರ್ಡಿಕ್ಟಲ್ಲಿ ಮೆನ್ಷನ್ ಇದೆ. ಯಾರು ಆರಂಭಿಕವಾಗಿ ಸ್ಟೇಷನಲ್ಲಿ ಬಂದು ಸಾಕ್ಷಿಗಳನ್ನು ಕೊಟ್ಟಿದ್ರು, ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿದ್ರು, ಅವರುಗಳು ಒಂದೂವರೆ ವರ್ಷ ಆಗ್ತಿದ್ದಂಗೆ ಬದಲಾಗ್ಬಿಟ್ರು. ಯಾವ ಲೆವೆಲಲ್ಲಿ ಅಂತಂದರೆ ಇದಕ್ಕೆ ಸಂಬಂಧನೇ ಇಲ್ಲ, ನಾವು ಇವ್ರ ಮೇಲೆ ಅಕ್ಯೂಸ್ ಮಾಡಲ್ಲ, ಇನ್ನೊಂದು 3 ಜನ ಇದ್ದಾರೆ ಅವ್ರ ಮೇಲೆ ಅಕ್ಯೂಸ್ ಮಾಡ್ತೀವಿ ಅಂತಂದರು. ಆ 3 ಜನನ ಕರ್ಕೊಂಬಂದು ಆಯ್ತಪ್ಪ ನೀವು ಹೇಳ್ತಾ ಇದ್ರೆ ಆ 3 ಜನಕ್ಕೆ ಕೊಡಿ, ನೋಟಿಸ್ ಕೊಟ್ಟು ಅವ್ರನ್ನ ಕರೆಸಿ ಅಂತ. ಏನು ನೋಟಿಸ್ ಕೊಟ್ಟ ತಕ್ಷಣ ಬಂದರು ಅವರು, ಟಕ್ಕಂದು ಬಂದು ನಿಂತ್ಕೊಂಡ್ಬಿಟ್ರು ಎದುರುಗಡೆ. ಏನು ಮಾಡ್ಬೇಕು ಹೇಳಿ, ನಾವು ನಿಮ್ಮ ಮೇಲೆ ಹಿಂಗೆ ಬಂದಿದೆ ಏನು ಮಾಡ್ತೀರಾ ಅಂದ ತಕ್ಷಣ ಏನಂದ್ರು ಅವರು, ಆಯ್ತಪ್ಪ ನಮಗೆ ಮಂಪರು ಪರೀಕ್ಷೆ ಮಾಡಿ, ನಾರ್ಕೋ ಮಾಡಿ, ಏನು ಮಾಡ್ತೀರಿ ಮಾಡಿ, ಬಟ್ ನಮಗಿದು ದಯವಿಟ್ಟು ಈ ಹಿಂಸೆ ತಡ್ಕೊಳಕ್ಕಾಗಲ್ಲ. ರೋಡಲ್ಲಿ ನಮ್ಮನ್ನು ಅತ್ಯಾಚಾರಿಗಳು ಅಂತ ಕರೀತಾರೆ, ನಮಗೆ ಈ ಹಿಂಸೆ ತಡ್ಕೊಳಕ್ಕಾಗಲ್ಲ ಅಂತ ಕೋರ್ಟ್ ಹೇಳ್ತು. ನೀವು ನೋಡಿ ಹೆಂಗಿದ್ದೀರಾ ಇನ್ನು, ಬಟ್ ನಿಮ್ಮ ಹೆಲ್ತ್ಗೆ ಏನಾದರೂ ತೊಂದರೆ ಆಗ್ಬೋದು, ಇದಕ್ಕೆ ರೆಡಿ ಇದ್ದೀರಾ ನೀವು ನಿಜವಾಗ್ಲೂ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀವಿ, ದಯವಿಟ್ಟು ಮಾಡಿ ಅಂತ ಹೇಳಿ ಮಾಡಿಸ್ಕೊಂಡ್ರು. ಏನಂತೂ ಕೋರ್ಟು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಇವ್ರ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ಹೊರಗಡೆ ಬಿಟ್ಟು, ಅದಾದ್ಮೇಲೂ ಅವರು ಇಡೀ ಫ್ಯಾಮಿಲಿ ಏನು ಹೇಳಕ್ಕೆ ಶುರು ಮಾಡ್ತು, ಹೋರಾಟಗಾರರು ಅಂತ ಕರ್ಸ್ಕೊಂಡವ್ರು ಏನು ಮಾಡಿದ್ರು, ಅವರೇ ಮಾಡಿದ್ದು. ಕೋರ್ಟಲ್ಲೋ ಕಟ್ಕಟಲ್ಲಿ ನಿಂತ ಹೇಳಿದ್ರು, ಇಲ್ಲ ನಮಗೆ ಈ ವ್ಯಕ್ತಿ ಮೇಲೆ ಯಾವುದೇ ಆರೋಪ ಇಲ್ಲ, ಇವನು ಮಾಡಿದಾನೆ ಅಂತ ನಾವು ನೋಡೂ ಇಲ್ಲ, ನಮಗೆ ಗೊತ್ತೂ ಇಲ್ಲ, ಇವನನ್ನು ನಾವು ಬ್ಲೇಮೇ ಮಾಡಲ್ಲ ಅಂತ ಹೇಳಿದಾಗ ಏನು ಮಾಡ್ತೀರಾ ಕೋರ್ಟಲ್ಲಿ? ಕೋರ್ಟ್ ಕೇಳೋದು ಏನು ರೀ, ಜಡ್ಜ್ ಏನು ಕೇಳ್ತಾರೆ ಲಾಸ್ಟಲ್ಲಿ? ವಿಟ್ನೆಸ್, ಸಾಕ್ಷಿಗಳ ಕೊರತೆ ಆದಾಗ ಏನಾಗುತ್ತೆ? ಆಯ್ತಪ್ಪ ಬೆನಿಫಿಟ್ಸ್ ಆಫ್ ಡೌಟ್ಸ್ ಮೇಲೆ ಈ ಮನುಷ್ಯನನ್ನ ಬಿಟ್ಟು ಕಳಿಸಿ ಅಂತೇಳಿ ಬಿಟ್ಟು ಕಳಿಸಿ. ಅಲ್ಲಿಗೊಂದು ಪ್ರಶ್ನೆ, ಯಾರು ಸಂತೋಷ್ ರಾವ್ ಅವರ ಪರವಾಗಿ ವಕಾಲತ್ತನ್ನು ವಹಿಸಿದ್ರು ಮೋಹಿತ್ ಅವರು ಒಂದು ಬಹಿರಂಗ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ ಮಾತು, ಅದನ್ನ ಪ್ರಶ್ನೆ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೇವಲ 1-2 ದಿನಗಳ ಅಂತರದಲ್ಲಿ ಸಂತೋಷ್ ರಾವ್ ಅವರನ್ನ ವಶಕ್ಕೆ ಪಡೆಯಲಾಯಿತು. ಸೌಜನ್ಯ ಹತ್ಯೆ ನಂತರದಲ್ಲಿ 9ನೇ ತಾರೀಕು ಆಗಿದ್ದು 11 ವಶ ಪಡೆದ್ರು. ಆಯ್ತು, ಅವ್ರು ಹೇಳಿದ್ದನ್ನ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೀನಿ. ಈ 1 ಅಥವಾ 2 ದಿನಗಳ ಅಂತರದಲ್ಲಿ ಅಷ್ಟು ಪ್ರಮುಖವಾದ ಎವಿಡೆನ್ಸ್ ಗಳನ್ನ ನಾಶ ಮಾಡುವಷ್ಟು ಪ್ರಬಲನ ಸಮರ್ಥನ ಸಂತೋಷ್ ರಾವೇ ನಿಜವಾಗ್ಲೂ ಅಪರಾಧಿ ಆಗಿದ್ರೆ ಇವ್ರು ಹೇಳೋ ಪ್ರಕಾರ ಆತ ಹೋಗಿ ಎವಿಡೆನ್ಸ್ ಅನ್ನ ನಾಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಅವ್ರು ಪ್ರಶ್ನೆ ಕೇಳಿರೋದು. ಅಲ್ಲ, ಸಂತೋಷ್ ರಾವ್ ಇಲ್ಲಿ ಯಾವ ಎವಿಡೆನ್ಸ್ನು ನಾಶ ಮಾಡಿಲ್ಲ ಪಾಪ, ಯಾವ ಎವಿಡೆನ್ಸು ನಾಶ ಮಾಡಿಲ್ಲ ಮನುಷ್ಯ. ಅವರೆಲ್ಲ ಎವಿಡೆನ್ಸ್ ನಾಶ ಮಾಡಿದ್ದಾರೆ. 2ನೇ ದಿನಕ್ಕೆ ಬಂದ ತಕ್ಷಣ ಏನಾಗಿದೆ, ಫಸ್ಟ್ ಮೆಡಿಕಲ್ ರಿಪೋರ್ಟ್ಗೆ ಹೋಗಿದೆ ಇಲ್ವಾ, ಟೋಟಲ್ 17 ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು. ಅದರಲ್ಲಿ 1ರಿಂದ 6 ಬಂದು 72 ಅವರ್ಸ್ ಹಿಂಗಡೆ, ಅಂದರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತೋ ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟಲ್ಲಿ ಕ್ಲಿಯರ್ಲಿ ಇದೆ. ನಂಬರ್ 11 ಫಿಮೋಸಿಸ್ ಇತ್ತು ಅವನಿಗೆ, ಅವನ ಫೋರ್ ಸ್ಕಿನ್ ಹತ್ರ ಗಾಯ ಆಗಿತ್ತು ಅಂತ, ರಬ್ಬಾಗಿತ್ತು ಸ್ಕಿನ್ನು ಅಂತ. ಸೊ ಅದೆಲ್ಲದರ ಆಧಾರದ ಮೇಲೇನೆ ಅಲ್ಲಿ ಮಹಾಬಲ್ ಶೆಟ್ಟಿ ಇರ್ಬೋದು, ರಶ್ಮಿ ಅವ್ರು ಇರ್ಬೋದು, ಆದಮ್ ಅವ್ರು ಇರ್ಬೋದು, ಕ್ಲಿಯರ್ ಆಗಿದ್ರು ಆ ವಿಚಾರದಲ್ಲಿ. ಇಲ್ಲ 72 ಅವರ್ಸ್ ಹಿಂದ್ಗಡೆ ಈ ಮನುಷ್ಯನಿಗೆ ಈ ತರಹದ ಗಾಯಗಳು ಮಂಡಿಲಿ, ಬೆನ್ನಲ್ಲಿ ಪರಚಿದ ಗಾಯಗಳು ಪ್ಲಸ್ ಫಿಮೋಸಿಸ್ ಇದ್ದಿದ್ದಕ್ಕೆ ಅವನಿಗೆ ಫೋರ್ ಸ್ಕಿನ್ ಅಲ್ಲಿ ಇದ್ದಂತಹ ಗಾಯ, ಇದೆಲ್ಲದರ ಆಧಾರದ ಮೇಲೆ ಅದೇ ಫಸ್ಟ್ FSL ರಿಪೋರ್ಟ್ ಕೋರ್ಟಿಗೆ ಸಬ್ಮಿಟ್ ಆಗಿದ್ದು. ಅವನೇ ನಾಶ ಮಾಡ್ದ. ನೀವು ನಿಂತಾಗ್ದಲ್ಲೇ ಬಾಲನ್ ಅವರು ಇದ್ರು, ಇದೇ ಫಿಮೋಸಿಸ್ ಬಗ್ಗೆ ಮಾತನಾಡಿದ್ರು. ಆತನಿಗೆ ಆ ಕಾಯಿಲೆ ಇರೋದಕ್ಕೇನೆ ಖಡಾಖಂಡಿತವಾಗಿ ಹೇಳ್ತೀನಿ, ಆತ ಅಲ್ಲ ಇಲ್ಲಿ ಅಪರಾಧಿ ಅಂತ ಹೇಳಿ. ನಿಮಗೊಂದು ವಿಷಯ ಗೊತ್ತಿರಲಿ, ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೋ ಇಲ್ಲ ಗೊತ್ತಿಲ್ಲ, ಬಟ್ ನೆನಪಿರ್ಲಿ, ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಗೆ ಇಂಟರ್ಕೋರ್ಸ್ ಆಗಿರಲಿಲ್ಲ. ಐ ರಿಪೀಟ್, ಸೌಜನ್ಯಗೆ ಇಂಟರ್ಕೋರ್ಸ್ ಆಗಿರಲಿಲ್ಲ. 2 ಫಿಂಗರ್ ಥಿಯರಿ ನಿಮ್ಗೆ ಗೊತ್ತಿರ್ಬೋದು, ಬೆರಳುಗಳನ್ನ ಮಾತ್ರ ಅವ್ನು ಹಾಕಿದ್ದ. ಯಾಕಂತಂದ್ರೆ ಅವ್ನಿಗೆ ಫಿಮೋಸಿಸ್ ಇತ್ತು, ಹಿ ಕಾಂಟ್ ಡು. ಅವ್ನು ಪ್ರೆಷರ್ಲಿ ಟ್ರೈ ಮಾಡಿದ್ರು ಸಹಿತ ಆಗದೆ ಇರೋದಕ್ಕೇನೆ ಅವನಿಗೆ ಅಲ್ಲಿ ಒಂದು ಗಾಯದ ಗುರುತಾಗುತ್ತೆ. ಅದಾದ್ಮೇಲೆ 2 ಫಿಂಗರ್ ಅವ್ರು ಕ್ಲಿಯರ್ ಆಗಿ ಬರೆದಿದ್ದಾರೆ, ಕ್ಲಿಯರ್ಲಿ ಇದೆ. ನಿಮಗೆ ಅದನ್ನು ಕೊಡ್ತೀನಿ, ಯಾರಿಗಾದ್ರೂ ಡೌಟ್ ಇದ್ರೆ ಅದನ್ನು ತೋರಿಸಿ, ಆಯ್ತಾ? ಕ್ಲಿಯರ್ಲಿ ಇದೆ. ಸಿ, ವೆಜಿನಾ ಅಡ್ಮಿಟ್ಸ್ 2 ಫಿಂಗರ್ಸ್, ಅಲ್ಲಿ ಪೀನಸ್ ಇನ್ಸರ್ಷನ್ ಆಗಿಲ್ಲ, ಇಂಟರ್ಕೋರ್ಸ್ ಆಗಿಲ್ಲ. ಯಾವ 3 ಜನದ ಮೇಲೆ ಇವರು ಆರೋಪ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಮದುವೆಯಾಗಿ ಮಕ್ಕಳಿದೆ. ಅವ್ರುಗಳೇ ಮಾಡಿದ್ದಿದ್ರೆ ಅದನ್ನ ಈಗ ಮಾತಾಡ್ತಾರಲ್ಲ ಗ್ಯಾಂಗ್ ರೇಪ್ ಅಂತ, ಹಂಗಾಗ್ಬಿಡ್ತಿತ್ತು. ನೀವು ನಿಮ್ದೇ ಒಂದು ವಿಡಿಯೋದಲ್ಲಿ ಹೇಳ್ತೀರಿ, ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ,
ಮಗಳ ಬಗ್ಗೆ ಅದೇ gang ಬೇಸರ. rape ಆಗಿದೆ. ಅದೇ ಯಾವ ಬೇಸರ. ತಾಯಿ ಕೀರ್ತಿ ಅವರೇ ಒಂದ್ ನಿಮಿಷ. ಒಂದ್ ನಿಮಿಷ ಯಾವ ಎಮೋಷನ್ಸ್ ತಾಯಿ ತಾನೇ ಎಮೋಷನ್ಸ್ ಅಲ್ಲಿ ಮಗಳಿಗೆ- ಮಾತಾಡೋದು ಬೇಡ. ಪ್ರಶ್ನೆ ಕೇಳಿಸ್ಕೊಂಬಿಡಿ. ಇದನ್ನ ಎಮೋಷನ್ಸ್ ಅಲ್ಲಿ emotion ಮಾತಾಡೋದು ಇಲ್ಲೋ ಬೇಡ. judge ಮಾಡ್ಲಿ ಯಾವ ಜನ. ತಾಯಿ ಕೂಡ ಪ್ರಶ್ನೆ ಕೇಳಿಸ್ಕೊಳ್ಬೇಕು. ಎಮೋಷನ್ಸ್ ಬೇಡ. ಕೀರ್ತಿ ಅವರೇ ಎಮೋಷನ್ಸ್ ಬೇಡ. ಎಮೋಷನ್ ಹೌದೋ ಅಲ್ಲೋ ಜನ ಜಡ್ಜ್ ಮಾಡ್ಲಿ. ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ? ಸುಳ್ಳು ಹೇಳೋದ್ರಿಂದ ಆಕೆಗೆ ಲಾಭ ಏನು? ಅಂದ್ರೆ ನಿಮ್ ಪ್ರಕಾರ ಮೆಡಿಕಲ್ ನನ್ನ ರಿಪೋರ್ಟ್ ಪ್ರಕಾರ ಅಲ್ಲ, ಪ್ರಶ್ನೆ ಇದು. ಅಲ್ಲ ಪ್ರಶ್ನೆ ಅಲ್ಲ, ನಾನ್ ನನ್ನ ಒಪಿನಿಯನ್ ಹೇಳ್ತಾ ಅಂದ್ರೆ ಇಲ್ಲ, ಇದು ಸುಳ್ಳು. ಪ್ರಶ್ನೆಗಳನ್ನ ಕೇಳ್ತಾ ನೀವ್ ಇದ್ದೀನಿ. ಹೇಳ್ತಾ ಇರೋದು ಇದು ಸುಳ್ಳು. ನಾನಲ್ಲ ಸರ್, ಕಿರಿಕೀರ್ತಿ ಅವರೇ, ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ ರೇಪ್ ಅಂತ. ನಾನು ಹೇಳ್ತಿಲ್ಲ. I'm ಸರಿ nobody here. ಸರಿ ಅವ್ರು ಹೇಳ್ತಿದಾರಲ್ಲ ಗ್ಯಾಂಗ್ ರೇಪ್ ಅಂತ. ಯಾರು ಮಾಡಿದ್ರಂತೆ? ಯಾರು ಮಾಡಿದ್ರಂತೆ? ಹೇಳಿ ಉತ್ತರ ಕೊಡಿ. ಯಾರು ಮಾಡಿದ್ರಂತೆ? ಅವ್ರನ್ನ ಇದನ್ನ ಕೇಳ್ಬೇಕು. ಎಮೋಷನಲಿ ಮಾತಾಡಿದ್ರೆ ಆಗಲ್ಲ. ಇದನ್ನ ಟೆಕ್ನಿಕಲಿ ಮಾತಾಡಿ, ಮೆಡಿಕಲಿ ಮಾತಾಡಿ, ಲೀಗಲಿ ಮಾತಾಡಿ. ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ. ಯಾವ ತಾಯಿನೂ ಹೇಳಲ್ಲ, ಯಾಕೆ ಹಿಂಗ್ ಹೇಳ್ತಿದ್ದಾರೆ ಅಂತ. ಅಂದ್ರೆ ನಿಮ್ ಪ್ರಕಾರ ಖುದ್ದು ಸೌಜನ್ಯ ರುದ್ರಮುನಿ ತಾಯಿ ಅವರು ಸುಳ್ಳು ಹೇಳಿದ್ರು, ಹೇಳ್ತಿದಾರಾ? ಇನ್ವೆಸ್ಟಿಗೇಷನ್ ಆಫೀಸರ್ CID. ಸೌಜನ್ಯ ತಾಯಿ ಸುಳ್ಳು ಹೇಳ್ತಿದ್ದಾರೆ ಈ ಪ್ರಕರಣದಲ್ಲಿ. ಅಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ. ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ. ಸೌಜನ್ಯಗೆ ಗ್ಯಾಂಗ್ ರೇಪ್ ಆಗಿಲ್ಲ. CID ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಅವರ ಮನೆಗೆ ಹೋಗಿ ಹೇಳಿದ್ದು, ನಿನ್ನ ಮಗಳು ಪವಿತ್ರವಾಗಿ ಸತ್ತಿದಾಳಮ್ಮ, ದಯವಿಟ್ಟು ಈ ವಿಚಾರದಲ್ಲಿ ನೀನು ತುಂಬಾ ತಲೆ ಏನೇನೋ ತಗೋಬೇಡ. ನಾನು ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದೀನಿ ಅದನ್ನ, ಯಾಕಂದ್ರೆ ನಾನು ಲೀಗಲ್ ಪ್ರೊಸೆಸ್ ಮುಗಿಯೋ ತನಕ ಅವ್ರ ಎದುರುಗಡೆ ಅದನ್ನ ಇಡಂಗಿಲ್ಲ ಅಂತ. ಅರ್ಥ ಆಯ್ತಾ? ನಾವಿವಾಗ ಅದನ್ನ ಇನ್ವೆಸ್ಟಿಗೇಟ್ ಮಾಡಿದವ್ರು ನಂಬಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿದವ್ರು ನಂಬಲ್ಲ, CBI ನಂಬಲ್ಲ, CID ನಂಬಲ್ಲ, COD ನಂಬಲ್ಲ, ಪೊಲೀಸ್ನವ್ರು ನಂಬಲ್ಲ, ಇನ್ನು ಯಾರು ನ್ಯಾಯ ನಂಬಲ್ಲ, ಕೋರ್ಟ್ ನಂಬಲ್ಲ, ಜಡ್ಜ್ ನಂಬಲ್ಲ. ಇನ್ನು ಹೆಂಗ್ ನ್ಯಾಯ ಕೊಡಿಸ್ತೀರಿ ಹೇಳಿ ಸೌಜನ್ಯಗೆ? ನಿಮ್ಮ ಪ್ರಕಾರ ಹೆಂಗ್ ಕೊಡಿಸ್ಬೇಕು? ಇವಾಗ ನಾನು ಹೇಳ್ತಾರೆ ಅವತ್ತು ರಶ್ಮಿ ಅವ್ರು ಕೊಟ್ಟಿರುವಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ಅವತ್ತಿನ ದಿನ ಅವಳಿಗೆ ಎಷ್ಟು ಗಾಯಗಳಾಗಿತ್ತು, ಎಷ್ಟು ಸ್ಟ್ರ್ಯಾಂಗಲ್ಸ್ ಆಗಿತ್ತು, ಅವಳು ಕುತ್ತಿಗೆ ಮೇಲೆ ಎಷ್ಟು ಇಂಚಿನ ಗಾಯ ಆಗಿತ್ತು, ಅವಳಿಗೆ ಬೆನ್ನಿನ ಮೇಲೆ ತರಿಸಿದ ಗಾಯಗಳು ಎಷ್ಟಿತ್ತು, ಎಲ್ಲ ಹಿಡ್ಕೊಂಡು ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಆಯ್ತಾ? ನೀವ್ ಹೇಳ್ತಾ ಇದ್ದೀರಾ ಅದು ಹಂಗಲ್ಲ. ಹೆಂಗಾಗುತ್ತೆ? ವಿತ್ ಫೋಟೋ. ಪ್ರಶ್ನೆ ಅಣ್ಣ ಈಗೆಲ್ಲ ಹೇಳ್ತಾ ಇದ್ರಲ್ಲ, ಇದು ಸತ್ಯನೇ 100% ಅಂದ್ರೆ ನೀವು ಕೊಟ್ಟಿರೋಂಥ ರಿಪೋರ್ಟ್ ಅಲ್ಲಿ ಯಾವುದೇ ತಿದ್ದುಪಡಿ ಆಗಿರಲ್ಲ ಅಂತ ನೀವು 100% ಒಪ್ಕೊಂತೀರಾ? ನಾನು ಈಗ ಒಂದು ಮಾತು ಹೇಳಿದೆ. ಅದಲ್ಲ ನಾನು ಕೇಳ್ತಾ ಇದ್ದೀನಿ. ನಾನು ರಿಪೋರ್ಟ್ ತಿರುಚುವ ಕೆಲಸವನ್ನ ನಾನು ಹೇಳ್ತಾ ಇರೋದು, ಕೇಸ್ ಆಗಿದೆ. ಕೇಸ್ ಆಗಿದ್ದ ದಿನ ಆಗಿದ್ದು 2ನೇ ದಿನಕ್ಕೆ ಸಂತೋಷ್ ರಾವ್ ಹಿಡಿದ್ರು ಅಂತ ನೀವು ಹೇಳ್ತೀರಿ. 3ನೇ ದಿನಕ್ಕೆ ಅಂತ ಹೇಳ್ತಾರೆ. 3ನೇ ದಿನಕ್ಕೆ ಅಂದ್ರೆ 9ನೇ ತಾರೀಕು ಆಗಿರೋದು ಕೇಸು. 11ನೇ ತಾರೀಕು ರಾತ್ರಿ ಈ ಮನುಷ್ಯನನ್ನ ಹಿಡಿಯೋದು. ನಿಮಗೊಂದು ಗೊತ್ತಿರಲಿ, ಸಂತೋಷ್ ರಾವನ್ನೇ ಫಿಟ್ ಮಾಡಬೇಕು ಅಂತ ಆಗಿದ್ದಿದ್ರೆ ಸಂತೋಷ್ ರಾವ್ನೇ ಈ ಕೇಸಲ್ಲಿ ಫಿಟ್ ಮಾಡ್ಬೇಕು ಗುರು. ಯಾವುದೇ ಕಾರಣಕ್ಕೂ ಬೇರೆಯವ್ರ ಇದರಲ್ಲಿ ಬರದೇ ಇರೋ ತರ ನೋಡ್ಕೋಬೇಕಿತ್ತು ಅಂದ್ರೆ ಬಹಳ ಈಸಿ ಇತ್ತು ರೀ, ಪೊಲೀಸ್ನವ್ರಿಗಾಗ್ಲಿ ಪೋಸ್ಟ್ ಮಾರ್ಟಮ್ ಮಾಡೋರ್ಗಾಗ್ಲಿ. ಅದೇ ವಾದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸಂತೋಷ್ ರಾವ್ನ ಎಷ್ಟು ಬಲಿಷ್ಠಗೊಳಿಸ್ತಾ ಇದಾರೋ ಸೌಜನ್ಯ ಎವಿಡೆನ್ಸ್ ನ ಅಷ್ಟೇ ಲೂಲ್ಪಲ್ ಮಾಡ್ತಾ ಹೋಗ್ತಾ ಇದಾರೆ ಇವರು ಅಂತ ಹೇಳ್ತಾರೆ. ಯಾವ ತರ? ಓಕೆ, ಅಂದ್ರೆ ಅವಳು ಬಟ್ಟೆ ತರಿಸೋಂಥದ್ದಾಗ್ಲಿ, ವೆಜಿನಾಗಿ 6 ಇಂಚು ಮಣ್ಣು ತುಂಬಿರೋದ್ರ ಬಗ್ಗೆ ಆಗ್ಲಿ, ಮತ್ತೆ ಅವಳು ಕಟ್ಟಾಕಿರೋಂಥ ರೀತಿ ಬಗ್ಗೆ ಆಗ್ಲಿ, ಅದು ಮತ್ತೆ 400 ಮೀಟರ್ ತಗೊಂಡೋಗಿ ಅವ್ರು ಅತ್ಯಾಚಾರ ಮಾಡೋದಂಥದ್ದಾಗ್ಲಿ, ಮತ್ತೆ ಕೆಲವರು ಹೇಳ್ತಾರೆ ಮಣ್ಣಲ್ಲಿ ಮತ್ತೆ ಮಳೆ ಬರೋ ಅಲ್ಲ ಕೇಳಿ, ಇದೆಲ್ಲ ವಿಚಾರಗಳ ಜೊತೆಗೆ ಅದು ಹಿಂಗಾಗಿಲ್ಲ. ಮತ್ತೆ ಇವಾಗ ಕಲೆಕ್ಟ್ ಮಾಡಿರುವಂತ ಒಂದು ಏನು ಅದು ಸ್ವಾಲ್ವ್ ಇರುತ್ತಲ್ಲ, ಅದನ್ನು ಮತ್ತೆ 12 ದಿನ ಆದ್ಮೇಲೆ ಕೊಟ್ಟಿದ್ದಾರೆ, ಅದು ಫಂಗಸ್ ಬಂದಿದೆ ಅಂತ ಎಲ್ಲ ಒಂದು ಅನುಮಾನಾಸ್ಪದ ಅನ್ನೋದು ಎಲ್ಲಿ ಕೇಳಿದ್ರಿ ನೀವು? ಅಲ್ಲ, ಇದೆಲ್ಲ ರೆಕಾರ್ಡ್ಸ್ ಇದೆಯಣ್ಣ. ಎಲ್ಲಿ? ಅಲ್ಲ, ನೀವು ಬರ್ತಾ ನಾನು ವಿತ್ ಡೇಟ್ಸ್ ಕೊಡ್ತೀನಿ. ಅಲ್ಲ ಹೌದು ವಿತ್ ಡೇಟ್ಸ್ ನಾನು ಅದನ್ನೇ ಕೇಳ್ತಾ ಇರೋದು. ವಿಡಿಯೋ ನೋಡ್ಕೊಂಡು ಮಾತಾಡಬೇಡಿ, ವಿತ್ ಡೇಟ್ಸ್ ಕೊಡ್ತೀನಿ. ಅಲ್ಲಲ್ಲ, ವಿಡಿಯೋ ಬಿಡಿ, ಅದು ಯಾವ ನೋಡಿ, ವಿಡಿಯೋ ಬಂದಿರೋದು ಬರೀ 6 ತಿಂಗಳ ಮುಂಚೆ. 40 ವರ್ಷದ ಕತೆ ಮತ್ತೆ ಏನ್ ಹೇಳ ನಾವು? ಎಲ್ಲಿದೆ FIR? ಒಂದು ಕೇಸ್ ನಲ್ಲಿ ಧರ್ಮಸ್ಥಳ ತಾಕತ್ ಯಾರಿಗಿದೆ ಅಂತ ನಾವು ಕೇಳ್ತಾ ಇರೋದು ಪ್ರಶ್ನೆ. ತಾಕತ್ ರೀ, 12 ವರ್ಷ ತಾಕತ್ ಇದ್ದಿದ್ರೆ, 12 ವರ್ಷದಿಂದ ತಾಕತ್ ಇದ್ದಿದ್ರೆ ಇಷ್ಟೆಲ್ಲ ಒದ್ದಾಡ್ಬೇಕಾದ 12 ವರ್ಷ ಆದ್ಮೇಲೆ ಒದ್ದಾಡ್ಬೇಕಾಗಿತ್ತ. ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ತೋರ್ಸೋದಾಗಿದೆ ಯಾವಾಗಲೂ ತೋರಿಸಿರ್ತಿದ್ರು.